ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಈಗ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಕಮಿಟ್ಮೆಂಟ್, ಅವ್ರ ಮನಸ್ಸಲ್ಲಿ ಏನಿದೆ, ಫರ್ಗಿವ್ನೆಸ್, ಹಾಗೆ ಹಾರ್ಮನಿ ಬರ್ತಾರೆ. ಬಾಟಮ್ನಲ್ಲಿ ಏನಿದೆ, ಇಂಟಿಗ್ರಿಟಿ. ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಏನೋ ಇಬ್ಬರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಫರ್ಗಿವ್ ಮಾಡು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಅವ್ರಿಗೊಂದು ಕಮಿಟ್ಮೆಂಟ್ ಬೇಕಾಗಿದೆ ನಿಮ್ಮಿಂದ ಅನ್ನೋದಿದೆ. ತುಂಬ ದಿನದಿಂದ ನೀವಿಬ್ರು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿ ಇರಬಹುದು. ಅವ್ರ ಮನಸ್ಸಲ್ಲಿ ಏನೋ ಆ್ಯಕ್ಷನ್ ತಗೋಬೇಕು ಅನ್ನೋದಿದೆ, ಕಮಿಟ್ಮೆಂಟ್ ಬೇಕು ಅನ್ನೋದಿದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿರಬಹುದು. ಆ ಕಹಿ ನೆನಪುಗಳನ್ನ ರಿಲೀಸ್ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ. ಹೆಚ್ಚು ಆನ್ ಆ್ಯಂಡ್ ಆಫಲ್ಲಿ ಇರ್ತಾ ಇದ್ರಿ, ಆಗಾಗ ಮಾತುಕತೆಗಳಾಗ್ತಾ ಇತ್ತು. ಆದ್ರಿಂದ ಇಲ್ಲೊಂದು ಸ್ಟೆಬಿಲಿಟಿ ಬೇಕು ಅನ್ನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಏನು ನಡೆದಿದೆ ನಿಮ್ಮಿಬ್ಬರ ಮಧ್ಯೆ? ಇಲ್ಲೊಂದು ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್ ಇದೆ, ಹಾಗೆ 9 ಆಫ್ ಸಾರ್ಟ್ಸ್, 10 ಆಫ್ ಸಾರ್ಟ್ಸ್, ಮತ್ತೊಂದು ಕಿಂಗ್ ಆಫ್ ವ್ಯಾಂಡ್ಸ್. ಇಲ್ಲೊಂದು ಮೂನ್ ಕಾರ್ಡ್ ಇದೆ. ಏನೋ ಬೇಜಾರಿದೆ, ಹೇಳ್ಕೊಳಕ್ಕಾಗದಿರುವಂಥ ಭಾವನೆಗಳಿವೆ. ಹಾಗೆ ಈ ಕನೆಕ್ಷನಲ್ಲಿ ಅನ್ಸರ್ಟೇನಿಟಿ ಇದೆ. ಇಲ್ಲೊಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆ. ಯಾವುದೋ ಕೆಲವು ವಿಷಯಗಳಿಗೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ. ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಎಷ್ಟೋ ಸರಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಇಬ್ಬರಲ್ಲೂ. ನಿಮ್ಮ ಮೇಲೆ ಇಮೋಷನ್ಸ್ ಇದ್ರೂ ಏನೂ ಹೇಳ್ಕೊತಾ ಇಲ್ಲ. ಇವೆಲ್ಲದರಿಂದ ನಿಮಗೂ ಬೇಜಾರಿದೆ. ಎಷ್ಟೋ ಸರಿ ನೀವು ಮೋಸ ಹೋಗಿದ್ದೀನಿ ಆ ಥರನೂ ಅಂದ್ಕೊಂಡಿರ್ಬಹುದು. ಮುಂದೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ಯಾವುದೂ ಆ್ಯಕ್ಷನ್ ತಗೊಳ್ಳಲ್ಲ. ಈ ಕನೆಕ್ಷನ್ನಲ್ಲಿ ಯಾವುದೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗೆ ನೀವು ಎಷ್ಟೋ ಸರಿ ಅಂದ್ಕೊಂಡಿರಬಹುದು. ಬರೀ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತೆ. ಒಂದು ಮುಗಿದ್ರೆ ಇನ್ನೊಂದು ಶುರು ಆಗುತ್ತೆ. ಯಾವಾಗ ನೀವು ಪಾಸಿಬಿಲಿಟೀಸ್ ಕಡೆ ಫೋಕಸ್ ಮಾಡ್ತೀರಾ, ಆಗ ಕೆಲವು ಆಪರ್ಚುನಿಟೀಸ್ಗಳು ಕಾಣುತ್ತೆ ನಿಮಗೆ. ಆದ್ದರಿಂದ ಹೆಚ್ಚು ಕಂಪ್ಲೇಂಟ್ಸ್ ಕಡೆ ಗಮನ ಕೊಡಬೇಡಿ. ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ನನ್ನನ್ನು ಹೆಚ್ಚು ಗಮನಿಸ್ತಾ ಇಲ್ಲ, ನನಗೆ ಹೆಚ್ಚು ಟೈಮ್ ಕೊಡ್ತಾ ಇಲ್ಲ, ಇದನ್ನೆಲ್ಲ ಬಿಟ್ಟು ಪಾಸಿಟಿವಿಟಿ ಕಡೆ ಗಮನ ಕೊಡಬೇಕಾಗತ್ತೆ. ಇದಕ್ಕೆ ಅವರ ಎನರ್ಜಿ ನೋಡೋಣ ಏನಿರಬಹುದು. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇಬ್ಬರಿಗೂ ಸೋಲ್ ಕನೆಕ್ಷನ್ ಇದೆ. ಹಾಗೆ ಏಸ್ ಆಫ್ ವ್ಯಾಂಡ್ಸ್, 3 ಆಫ್ ಕಪ್ಸ್, ಮತ್ತೊಂದು ಫುಲ್ ಕಾರ್ಡ್ ಇದೆ. ಇಲ್ಲೊಂದು 7 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 3 ಆಫ್ ವ್ಯಾಂಡ್ಸ್ ಇದೆ. ಈ ಕನೆಕ್ಷನ್ ಬಗ್ಗೆ ಫಾರ್ಮ್ ಡಿಸಿಷನ್ ತಗೋಬೇಕು ಅನ್ನೋದಿದೆ. ಅವ್ರ ಲೈಫಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ. ಅಲ್ಲೊಂದು ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ. ಇಬ್ಬರಲ್ಲೂ ಸೋಲ್ ಕನೆಕ್ಷನ್ ಇರೋದ್ರಿಂದ ಇಲ್ಲಿ ಬ್ಲಾಕೇಜಸ್ ಹೆಚ್ಚಾಗಿದೆ. ನಿಮ್ಮ ಬಗ್ಗೆ ಏನಾದ್ರೂ ಆ್ಯಕ್ಷನ್ ತಗೋಬೇಕು, ಕಮಿಟ್ಮೆಂಟ್ ಕೊಡಬೇಕು ಹಾಗೆಲ್ಲ ಅನ್ಕೋತಾರೆ. ಆದರೆ ಯಾಕೋ ಯಾವುದೂ ಕೆಲಸಗಳಾಗ್ತಾ ಇಲ್ಲ. ಮೊದಲೆಲ್ಲ ಈ ಕನೆಕ್ಷನ್ನಲ್ಲಿ ಅಂತ ಸೀರಿಯಸ್ನೆಸ್ ಇರಲಿಲ್ಲ. ಈಗ ನಿಮ್ಮ ಜೊತೆ ಆತ್ಮೀಯತೆ ಬೆಳೆದಿದೆ. ಏನೋ ಒಂಥರ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಬಗ್ಗೆ. ಇದ್ರ ಬಗ್ಗೆ ಎಷ್ಟೋ ಸರಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಯೂನಿವರ್ಸ್ಗೆ ಕೇಳ್ಕೊಳ್ಳೋದಿದೆ. ಆದರೆ ಅವ್ರ ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ ಅನ್ನೋದು ಬರ್ತಾ ಇದೆ. ನಿತ್ಯ ಜೀವನದಲ್ಲಿ ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಅಲ್ಲೊಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ, ಎಲ್ಲ ಸರಿಯಾಗ್ತಾ ಇದೆ, ಇನ್ನೇನು ಜೀವನದ ನಿರ್ಧಾರಗಳನ್ನ ತಗೋಬೇಕು ಅನ್ನುವಾಗ ಯಾರೋ ಒಬ್ರು ಹಿಂದೆ ಸರಿತಾರೆ. ಆದರೆ ಇಲ್ಲಿ ಅದು ಬೇಕು ಅಂತ ಮಾಡಿರೋದಲ್ಲ. ಆದರೆ ಹಿಂದೆ ನಾನಾ ಥರವಾದ ಸಮಸ್ಯೆಗಳಿರುತ್ತೆ, ಚಾಲೆಂಜಸ್ ಇರುತ್ತೆ. ಹಾಗೆ ಇಲ್ಲಿ ಇವ್ರಿಗೆ ಅನ್ನಿಸ್ತಾ ಇದೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಮನಸ್ಸಿದೆ. ಆದರೆ
ನನ್ನನ್ನು ಫರ್ಗಿವ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಈ ಕನೆಕ್ಷನಲ್ಲಿ ಸಾಕಷ್ಟು ನೆಗೆಟಿವ್ ಥಾಟ್ಸ್ ಇದೆ. ಹಿಂದೆ ಎಷ್ಟೋ ಸರಿ ನಿಮ್ಮ ಜೊತೆ ಅವರು ಸುಳ್ಳು ಹೇಳಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡಿದ್ದಾರೆ, ನಿಮ್ಗೆ ಹೆಚ್ಚು ಟೈಮ್ ಕೊಡ್ತಾ ಇರಲಿಲ್ಲ. ಆಗಾಗ ನಾನು ಬ್ಯುಸಿ ಅಂತ ಹೇಳ್ತಾ ಇದ್ದಿದ್ದುಂಟು. ನಿಮ್ಮ ಜೊತೆ 2 ನಿಮಿಷ ಮಾತಾಡೋಕ್ಕಾಗದಿದ್ದಷ್ಟು ಬ್ಯುಸಿ ಏನಿರಲಿಲ್ಲ ಅವರು. ನಿಮ್ಮನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಕಾರಣಗಳನ್ನ ಹೇಳಿರಬಹುದು ಅವರು. ಆದರೆ ಈಗ ಸೀರಿಯಸ್ನೆಸ್ ಇದೆ, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಮನಸ್ಸಿದೆ. ಹಿಂದೆ ನಾನು ಏನೇನೋ ಅಂದಿರಬಹುದು, ಅದರಿಂದ ನಿನಗೆ ಹರ್ಟ್ ಆಗಿರಬಹುದು, ಅದಕ್ಕೋಸ್ಕರ ನನಗೆ ಫರ್ಗಿವ್ ಮಾಡು ಹಾಗೂ ಕೇಳ್ತಾ ಇದ್ದಾರೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಫೈಟಿಂಗ್ ಇದೆ, ಮತ್ತೊಂದು ಹೀಲಿಂಗ್, ಹಾಗೆ ಫುಲ್ ಕಾರ್ಡ್ ನಿಮ್ಗೆ 2 ಸರಿ ಬರ್ತಾ ಇದೆ ನೋಡಿ. ಇಲ್ಲೊಂದು ಇನ್ನೋಸೆನ್ಸ್, ಮತ್ತೊಂದು ಆರ್ಡಿನರಿನೆಸ್. ಬಾಟಮ್ನಲ್ಲಿ ಏನಿದೆ? ಲೆಟ್ಟಿಂಗ್ ಗೋ. ಲೆಟ್ಟಿಂಗ್ ಗೋ ಅಂದಾಗ ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ. ಏನೋ ಇಬ್ಬರಲ್ಲೂ ಮಾತುಕತೆಗಳಾಗಿತ್ತು, ಇಲ್ಲಿ ಫರ್ಗಿವ್ನೆಸ್ ಕೆಳಗಡೆ ಹೀಲಿಂಗ್ ಬರ್ತಾ ಇದೆ. ಅದನ್ನೆಲ್ಲ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಹಿಂದೆ ಇಬ್ರಿಗೂ ಈ ಕನೆಕ್ಷನ್ನಲ್ಲಿ ಸೀರಿಯಸ್ನೆಸ್ ಇರಲಿಲ್ಲ. ದಿನ ಕಳೆದ ಹಾಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇನೋ ಮಾತುಕತೆಗಳು ನಡೆದಿದೆ ಇಬ್ಬರ ಮಧ್ಯೆ. ಅದನ್ನೆಲ್ಲ ಲೆಟ್ ಗೋ ಮಾಡಿ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಸಮಯ ಕಳೆದ ಹಾಗೆ ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ. ನಿಮ್ಮ ಬಗ್ಗೆ ಅವರೇನೋ ಒಂದು ನಿರ್ಧಾರಗಳನ್ನ ತಗೋತಾರೆ ಅನ್ನೋದು ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳಿದೆ ನೋಡೋಣ. ಇಲ್ಲೊಂದು ಎಸ್ ಅನ್ನೋದು ಬರ್ತಾ ಇದೆ. ಹಾಗೆ ಆಪರ್ಚುನಿಟಿ, ಕೆಲವು ಆಪರ್ಚುನಿಟೀಸ್ಗಳು ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನೋದಿದೆ. ಆಸ್ಕ್ ಯುವರ್ ಏಂಜಲ್ಸ್, ದೇರ್ ಇಸ್ ಸಮಥಿಂಗ್ ಬೆಟರ್. ಇಲ್ಲಿ ಎ ಇಯರ್ ಫ್ರಮ್ ನೌ. ಇಲ್ಲಿ ಕಮಿಟ್ಮೆಂಟ್ ಕೆಳಗಡೆ ಎಸ್ ಅನ್ನೋದು ಬರ್ತಾ ಇದೆ. ಹಾಗೆ ಏಂಜಲ್ಸಿಂದ ಕೆಲವು ಆಪರ್ಚುನಿಟೀಸ್ಗಳು ನಿಮಗಾಗಿ ಬರುತ್ತೆ ಅನ್ನೋದಿದೆ. ದೇರ್ ಈಸ್ ಸಮಥಿಂಗ್ ಬೆಟರ್. ಮುಂದೆ ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. ನಿಮಗೆ ಅವರು ಕಮಿಟ್ಮೆಂಟ್ ಕೊಡೋ ಮನಸ್ಸಿದೆ. ಹಿಂದೆ ಏನೇನೋ ಕಹಿ ನೆನಪುಗಳಿರಬಹುದು, ಕಹಿ ಘಟನೆಗಳು ನಡೆದಿರಬಹುದು. ಅದನ್ನೆಲ್ಲ ಮರೆತು ಮುಂದೆ ಹೋಗೋಣ ಅನ್ನೋ ಮನಸ್ಸಿದೆ. ಅದಕ್ಕೆ ಏಂಜಲ್ಸ್ ಎಸ್ ಅಂತಾನೂ ಹೇಳ್ತಾ ಇದ್ದಾರೆ. ಅದರಿಂದ ನಿಮ್ಮಲ್ಲಿರೋ ನಿರಾಸೆ, ನೆಗೆಟಿವಿಟಿ ಎಲ್ಲನೂ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಹಾಗೆ ಇಲ್ಲಿ ಆಸ್ಕ್ ಯುವರ್ ಏಂಜಲ್ಸ್ ಅನ್ನೋದು ಬರ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ಈ ಕನೆಕ್ಷನಲ್ಲಿ ಆ್ಯಕ್ಷನ್ ತಗೋಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.